ರೈಲು ನಿಲ್ದಾಣಕ್ಕೆ ಶಿವಕುಮಾರ ಸ್ವಾಮೀಜಿ ಹೆಸರು ಜಿ ಪರಮೇಶ್ವರ್. ತುಮಕೂರು ನಗರದ ರೈಲು ನಿಲ್ದಾಣಕ್ಕೆ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಹೆಸರು ಇಡುವ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಹೇಳಿಕೆ ನೀಡಿದ್ದಾರೆ. ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಸಿದ್ಧಗಂಗಾ ಶ್ರೀಗಳ ಹೆಸರಿಡುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಚರ್ಚಿಸಿ ಒಪ್ಪಿಗೆ ಪಡೆದು ಆದೇಶ ಹೊರಡಿಸಲಾಗುವುದು ಎಂದು ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಸಿದ್ಧಗಂಗಾ ಶ್ರೀಗಳ ಹೆಸರಿಟ್ಟರೆ ಶಾಶ್ವತವಾಗಿ ಉಳಿಯಲಿದೆ. ಶ್ರೀಗಳ ಹೆಸರಿಡುವ ಬಗ್ಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಸ್ತಾಪಿಸಿದರು. ಅವರ ಇಲಾಖೆಯಿಂದ ಶ್ರೀಗಳ ಹೆಸರಿಡಲು ಕೇಂದ್ರದಿಂದ ಮಂಜೂರು ಸಿಕ್ಕಿದೆ. ಶ್ರೀಗಳ ಹೆಸರಿಡುವ ವಿಚಾರದಲ್ಲಿ ವಿಳಂಬವಾಗಿಲ್ಲ ಎಂದು ತಿಳಿಸಿದ್ದಾರೆ. ಇರ್ತಕ್ಕಂಥ ಅವಿನಾಭಾವ ಸಂಬಂಧ ನಮ್ಮ ತಂದೆಯವರಿಗೆ, ವಿಶೇಷವಾಗಿ ನಮ್ಮ ತಂದೆಯವರಿಗೂ ಕೂಡ ಮತ್ತು ಹಿರಿಯ ಸ್ವಾಮೀಜಿಯವರಿಗೆ ಇದ್ದಂಥ ಸಂಬಂಧ ಅದು ಯಾವತ್ತೂ ಕೂಡ ನಡ್ಕೊಂಡು ಹೋಗುತ್ತೆ. ನಾವು ಕೂಡ, ನಾನಾಗಲಿ ನಮ್ಮ ಸಹೋದರ ಡಾಕ್ಟರ್ ಶಿವಪ್ರಸಾದ್ ಅವರಾಗಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಾನು ಕೂಡ ಇವತ್ತಾಗಲಿ ಮುಂದೆ ಕೂಡ ಈ ಸಂಬಂಧವನ್ನು ಹಾಗೆ ನಡೆಸ್ಕೊಂಡು ಹೋಗ್ತೇವೆ. ಅದಕ್ಕಾಗಿ ಇವತ್ತು ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡಿದ್ದೇನೆ. ಇದೇ ಸಂದರ್ಭದಲ್ಲಿ ತುಮಕೂರಿಗೆ ರೈಲ್ವೆ ಸ್ಟೇಷನ್ ಏನಿದೆ, ಆ ರೈಲ್ವೆ ಸ್ಟೇಷನ್ಗೆ ಸ್ವಾಮೀಜಿಯವರ ಹೆಸರಿಡಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಬಂದಿತ್ತು. ಆ ಪ್ರಸ್ತಾವನೆಯನ್ನು ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ಅದನ್ನು ಅವರ ಒಪ್ಪಿಗೆಯನ್ನು ಪಡೆದು ಈಗ ಆದೇಶವನ್ನು ಹೊರಡಿಸ್ತಾರೆ. ಮುಂದಿನ ದಿನದಲ್ಲಿ ತುಮಕೂರು ರೈಲ್ವೆ ಸ್ಟೇಷನ್ನು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಹೆಸರಿನಲ್ಲಿ ಇರುತ್ತೆ. ಅದು ಶಾಶ್ವತವಾಗಿ ಅದು ತುಮಕೂರಿನಲ್ಲಿ ಇರ್ತದೆ ಅಂತ ಹೇಳಿ ಅದು ಒಂದು ನಾವು ಅವರಿಗೆ ಕೊಡ್ತಕ್ಕಂಥ ಗೌರವ. ಮಾನ್ಯ ಸೋಮಣ್ಣನವರು ರೈಲ್ವೆ ಖಾತೆ ರಾಜ್ಯ ಸಚಿವರು, ಅವರು ಕೂಡ ಒತ್ತಾಯ ಮಾಡಿದ್ದಾರೆ. ಅವರು ಕೂಡ ಕೇಂದ್ರದಲ್ಲಿ ಅವರ ಇಲಾಖೆಯ ವತಿಯಿಂದ ಅದನ್ನು ಮಂಜೂರು ಮಾಡಿಸಿ ಆ ಹೆಸರನ್ನು ಶಾಶ್ವತವಾಗಿ ಇರಬೇಕು ಅಂತ ಮಾಡಿದ್ದಾರೆ. 5 ತಿಂಗಳು ಲೇಟ್ ಆಯಿತು ಅಂತ ಸೋಮಣ್ಣ ಅವರು ಹೇಳ್ತಾ ಇದ್ರು. ಲೇಟ್ ಏನಿಲ್ಲ, ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರು ಒಂದು ಹೆಸರಿಡಬೇಕಾದ್ರೆ, ಯಾವುದಾದ್ರೂ ಒಂದು ರಸ್ತೆಗಾಗಲಿ, ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಲಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ. ಹಾಗಾಗಿ ಆ ಪ್ರೊಸೀಜರ್ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು. ಅಲ್ಲ, ಲೇಟ್ ಏನಿಲ್ಲ, ಅದೆಲ್ಲ ಸರ್ಕಾರದಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ. ಆ ಪ್ರೊಸೀಜರು ಒಂದು ಹೆಸರಿಡಬೇಕಾದ್ರೆ, ಯಾವುದಾದ್ರೂ ಒಂದು ರಸ್ತೆಗಾಗಲಿ, ಒಂದು ಸರ್ಕಲಿಗಾಗಲಿ ಅಥವಾ ಒಂದು ಕಟ್ಟಡಕ್ಕಾಗಲಿ ಹೆಸರಿಡಬೇಕಾದ್ರೆ ಕೆಲವು ಪ್ರಸ್ತಾವನೆಗಳು ಬಂದಂಥ ಸಂದರ್ಭದಲ್ಲಿ ಅದನ್ನು ಪರಿಶೀಲನೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಸರ್ಕಾರ ಅನುಮತಿಯನ್ನು ಕೊಡುತ್ತೆ. ಹಾಗಾಗಿ ಆ ಪ್ರೊಸೀಜರ್ ಆಗಬೇಕಲ್ಲ, ಅದಕ್ಕಾಗಿ ಸ್ವಲ್ಪ ತಡ ಆಗಿರ್ಬೋದು. ಅಲ್ಲ, ನಮಗೆ ಭದ್ರಾ ಮೇಲ್ದಂಡೆದ್ದು ನಾವು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದು ರಾಷ್ಟ್ರೀಯ ಯೋಜನೆ ಅಂತ ಹೇಳಿ ಇದನ್ನು ಪರಿಗಣಿಸಬೇಕು, ಘೋಷಿಸಬೇಕು. ಅದು ಹಿಂದೆ 2 ವರ್ಷದ ಹಿಂದೆ ಕೇಂದ್ರದ ಹಣಕಾಸಿನ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಬಡ್ಜೆಟ್ನಲ್ಲೇ ನಮಗೆ 5,300 ಕೋಟಿ ರೂಪಾಯಿಯನ್ನು ಅನುದಾನವನ್ನು ಕೊಡ್ತೇವೆ, ಅಡಿಷನಲ್ ಗ್ರ್ಯಾಂಟ್ ಆಗಿ ಕೊಡ್ತೇವೆ ಅಂತ ಬಡ್ಜೆಟ್ನಲ್ಲೇ ಹೇಳಿದರು. ನಾವು ಭಾಳ ಸಂತೋಷದಿಂದ ಇದ್ದು, ಯಾಕೆಂದರೆ ನಮಗೆ ಅದೊಂದು ಭಾಳ ದೊಡ್ಡ ಯೋಜನೆ, ಭಾಳ ತಾಲೂಕುಗಳಿಗೆ ಅನುಕೂಲ ಆಗ್ತಕ್ಕಂಥ ನೀರಾವರಿ ಯೋಜನೆ. ಆದರೆ ಕಾರಣಾಂತರದಿಂದ ಅವರು ಕೊಡೋದಕ್ಕೆ ಆಗಿಲ್ಲ, ಇಲ್ಲಿವರೆಗೂ ಕೊಟ್ಟಿಲ್ಲ. ಆದರೂ ಕೂಡ ಆ ಯೋಜನೆ ನಿಲ್ಲು ಹಾಗಿಲ್ವಲ್ಲ, ಅದನ್ನು ಆ ಕಾಮಗಾರಿಗಳನ್ನು ಬೇಗ ತ್ವರಿತವಾಗಿ ಮಾಡಬೇಕು ಅಂತ ನಾವು ಕೂಡ ಹೊರಟಿದ್ದೇವೆ. ಅಲ್ಲಿ ಎಲ್ಲೋ 1-2 ಕಡೆ ಫಾರೆಸ್ಟ್ ಏರಿಯಾ ಬರೋದ್ರಿಂದ ಅದು ಸ್ವಲ್ಪ ನಿಧಾನ ಆಗಿದೆ. ಅದು ಕೂಡ ಕೇಂದ್ರ ಸರ್ಕಾರದ ಅನುಮತಿ ಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಆಗೋ ಕಡೆ. ಅದೆಲ್ಲ ಆಗ್ತಾ ಇದೆ, ಪ್ರೊಸೀಜರ್ ಆಗ್ತಾ ಇದೆ, ಕೆಲಸನೂ ಆಗ್ತಾ ಇದೆ. ನಮಗೆ ಕೊರಟಗೆರೆಗೆ ಬರೋದು ಡೌಟು ಮಧುಗಿರಿಗೆ ಬರುತ್ತೆ, ಮಧುಗಿರಿ ಸ್ವಲ್ಪ ಭಾಗಕ್ಕೆ ಬರುತ್ತೆ. ಆಮೇಲೆ ಪಾವಗಡಕ್ಕೆ ಈಗಾಗಲೇ ನೀರು ಬರ್ತಾ ಇದೆ. ಏನು 2,300 ಕೋಟಿ ರೂಪಾಯಿನಲ್ಲಿ ಆ ಯೋಜನೆ, ಕುಡಿಯುವ ನೀರಿನ ಯೋಜನೆ ಮಾಡಿದ್ದು, ಅದು ಕೂಡ್ಲಿಗೆ ಇರ್ಬೋದು,
ಚಳ್ಳಕೆರೆ ಇರ್ಬೋದು, ಹಿರಿಯೂರು ಇರ್ಬೋದು, ಇವೆಲ್ಲದಕ್ಕೂ ಕೂಡ ನೀರು ಬರುತ್ತೆ ಅದರಿಂದ. ಹಾಗಾಗಿ ಆ ಯೋಜನೆ ಈಗಾಗಲೇ ಕಾರ್ಯಗತ ಆಗಿದೆ. ಪಾವಗಡಕ್ಕೆ ಸುಮಾರು 328 ಹಳ್ಳಿಗಳಲ್ಲಿ ಇನ್ನು 280 ಹಳ್ಳಿಗಳಿಗೆ ಈಗಾಗಲೇ ನೀರು ಕೊಡ್ತಾ ಇದ್ದೇವೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸದ್ಯದಲ್ಲೇ ಉದ್ಘಾಟನೆ ಮಾಡೋರಿದ್ದಾರೆ. ಎತ್ತಿನಹೊಳೆ ಯಾವಾಗ ಕೆಲಸ ನಡೀತಾ ಇದೆ. ನಾವು ಹಣ ಬಿಡುಗಡೆ ಮಾಡ್ತಾ ಇದ್ದೀವಿ, ಪ್ರತಿ ವರ್ಷ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಇರುವಂಥ ಆರ್ಥಿಕ ಏನು ನಮ್ಮ ಈ ವ್ಯವಸ್ಥೆಯಲ್ಲಿ ಎಷ್ಟು ಹಣ ಕೊಡ್ಬೋದು ಅಷ್ಟು ಹಣವನ್ನು ಕೊಡ್ತಾ ಇದ್ದೀವಿ. ಈ ಬರುವ ಜೂನಿಗೆ ಬಹುಶಃ ಅರಸೀಕೆರೆಗೆ ತಲುಪುತ್ತೆ ಅಂತ ಹೇಳಿ ನಮ್ಮ ತಜ್ಞರು ಹೇಳ್ತಾ ಇದ್ದಾರೆ. ಈ ಕೆಲಸಗಳು ನಮ್ಮಲ್ಲಿ 2-3 ಕಡೆ ಫಾರೆಸ್ಟ್ದು ಪ್ರಾಬ್ಲಮ್ ಆಗಿದೆ. ಅದು ಬಗೆಹರಿದ್ರೆ ಮುಂದಿನ ಜೂನಿಗೆ ತುಮಕೂರಿಗೆ ಬರುತ್ತೆ. ಆನಂತರ ಮುಂದೆ ಚಿಕ್ಕಬಳ್ಳಾಪುರ, ಕೋಲಾರಕ್ಕೆ ಹೋಗುತ್ತೆ. ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಸರ್ ತುಮಕೂರಲ್ಲಿ? ತುಮಕೂರು ಸಿಟಿ ಸೇರಿದಂತೆ ಈ ಸದ್ಯ ಏನು ಸಮಸ್ಯೆ ಇಲ್ಲ. ತುಮಕೂರಿನಲ್ಲಿ ಕೂಡ ಸದ್ಯ ಸಮಸ್ಯೆ ಇಲ್ಲ. ಇನ್ನು ಜೂನ್ ಜುಲೈವರೆಗೆ ನಮಗೆ ಬುಗುಡ್ನಹಳ್ಳಿಯಲ್ಲಿ ನೀರು ಇವಾಗ ಏನು ಶೇಖರಣೆ ಮಾಡಿದ್ದೀವಿ ಅದು ಆಗುತ್ತೆ ಅಂತ ಹೇಳಿ ನಮ್ಮ ಕಮಿಷನರ್ ಹೇಳ್ತಿದ್ದಾರೆ. ಅಷ್ಟರೊಳಗಡೆ ನಾವು ಇನ್ನೂ ಹೆಚ್ಚು ತೊಂದರೆ ಆಗಬಾರ್ದು ಅಂತೇಳಿ ಬಹುಶಃ ಮೇ ತಿಂಗಳಲ್ಲಿ ನಾನು ನಮ್ಮ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಣ್ಣವರು, ಅವರೇ ICC ಅಧ್ಯಕ್ಷರಿರ್ತಾರೆ, ಅವರನ್ನು ಕೇಳಿ ನಾವು 1-2 TMC ನೀರನ್ನು ಬಿಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜೇಂದ್ರ ಕೊಲೆ ಸುಪಾರಿ ಕೇಸ್ ಸರ್ ಎಲ್ಲ ತನಿಖೆ ಏನು ಆ ಥರ ಏನು ನಮಗೆಲ್ಲ ಆಹ್ವಾನ ಇದ್ದೇ ಇರುತ್ತೆ. ನಾವೆಲ್ಲ AICC ಸದಸ್ಯರಿದ್ದೀವಿ. ನಾನು ಕಾರಣಾಂತರದಿಂದ ಹೋಗೋಕ್ಕಾಗಲಿಲ್ಲ. 32 ಜನ ಶಾಸಕರೇನು ಅವರು ಪರಿಗಣಿಸಬೇಕು, ಕೇಂದ್ರ ಸರ್ಕಾರದವರು ಪರಿಗಣಿಸಬೇಕು. ನಮಗೆ ಬಹಳ ಸಂತೋಷ ಏನಂತ ಹೇಳಿದ್ರೆ, ನಮಗೆ ಶಿರಾ ಆಗಲಿ, ಕೊರಟಗೆರೆ, ಮಧುಗಿರಿ ಇವೆಲ್ಲ ಈ ಭಾಗದಲ್ಲಿ ಆದ್ರೆ ಬಹಳ ಅನುಕೂಲ ಆಗುತ್ತೆ. ಈಗ ಸಿಎಂಗೂ ಕೂಡ ಪತ್ರ ಸಲ್ಲಿಸಿರೋದು ಮತ್ತು ಸರ್ಕಾರದಿಂದ ಕೇಂದ್ರಕ್ಕೆ ಪ್ರಸ್ತಾವನೆ ಹೋಗುವಂತ ವಿಚಾರ ಗೊತ್ತಿಲ್ಲ. ನನಗೆ ಗೊತ್ತಿರೋದು 2 ಕಡೆ ಅವರು ಸರ್ವೆ ಮಾಡಿದ್ದಾರೆ. ಒಂದು ನೆಲಮಂಗಲ, ಕುಣಿಗಲ್ಲು ಆ ಭಾಗದಲ್ಲಿ, ಇನ್ನೊಂದು ಕನಕಪುರ ಆ ಭಾಗದಲ್ಲಿ, ಬಿಡದಿ, ಕನಕಪುರ ಆ ಭಾಗದಲ್ಲಿ 2 ಸರ್ವೆ ಮಾಡಿದ್ದಾರೆ. ಅದಕ್ಕೆ ಅವ್ರದ್ದೇ ಆದಂಥ ಪ್ಯಾರಾಮೀಟರ್ಸ್ಗಳಿರ್ತವೆ. ಆ ಪ್ಯಾರಾಮೀಟರ್ಸ್ಗಳ ಅಡಿಯಲ್ಲಿ ಅವರು ರೆಕಮೆಂಡೇಶನ್ಸ್ ಮಾಡ್ತಾರೆ. ಶಿರಾದು ಕೂಡ ಅವರು ಪರಿಗಣಿಸಿದ್ರೆ, ಅವರೇನು ಇನ್ಸ್ಪೆಕ್ಷನ್ಗೆ ಬಂದಿಲ್ಲ, ಆದರೆ ಪರಿಗಣಿಸಿದ್ರೆ ನಮಗೆ ಬಹಳ ಅನುಕೂಲ. ನಮಗೆಲ್ಲ ಒಂದೇ ಅಲ್ಲ, ಬುಕ್ಕಾಪಟ್ನ ಕಡೆ ಅಂತ ಎಲ್ಲಿದ್ರು ಒಂದೇ. ನಮಗೆ ತುಮಕೂರು ಜಿಲ್ಲೆ ಅಂತ ಅಲ್ಲ, ಈ ಭಾಗದಲ್ಲಾದ್ರೆ ಒಂದು 20 ಜಿಲ್ಲೆಗಳಿಗೆ ಅನುಕೂಲ ಆಗುತ್ತೆ. ಶಿರಾ ಇರ್ಬೋದು ಅಥವಾ ವಸಂತ ನರಸಾಪುರ ಇರ್ಬೋದು, ಆ ಭಾಗದಲ್ಲಿ ಎಲ್ಲಿ ಬಂದರೂ ನಮ್ಗೆ ಅನುಕೂಲ ಆಗುತ್ತೆ. ಸರ್, ಈ ಪ್ರಾಜೆಕ್ಟ್ ನ ಹೈಜಾಕ್ ಆಗ್ತಿದೆ ಸರ್, ಏರ್ಪೋರ್ಟ್ ಪ್ರಾಜೆಕ್ಟ್ ಇಲ್ಲ, ಹೈಜಾಕ್ ಯಾಕಾಗುತ್ತೆ? ಆ ಕಡೆ ತೆಗೆದುಕೊಂಡು ಆ ಥರ ಟೆಕ್ನಿಕಲ್ ಆಗಿ ಮಾಡ್ತಾರ ಅವರು. ಹಂಗೆಲ್ಲ ಹೈಜಾಕ್ ನಾನು ಹೈಜಾಕ್ ಮಾಡಕ್ ಡಿಸೆಂಬರ್ ಪ್ರಭಾವ ಜಾಸ್ತಿ ಯಾರು ಹೈಜಾಕ್ ಮಾಡಕ್ ಆಗೋದಿಲ್ಲ. ಟೆಕ್ನಿಕಲ್ ಆಗಿ ಟೆಕ್ನಿಕಲ್ ಫೀಸಿಬಿಲಿಟಿ ಮೇಲೆ ಮಾಡ್ತಾರೆ. ಥ್ಯಾಂಕ್ ಯು. ಹಿಂದೆ ಬರ್ರೋ. ಸ್ವಲ್ಪ ಬುದ್ಧಿ ಲಿಗಮೆಂಟ್ ಟೇರ್ ಆಗ್ಬಿಟ್ಟಿದೆ. ಅದೊಂದು 3-4 ತಿಂಗಳು ಟೈಮ್ ತಗೊಳುತ್ತೆ ಸೆಟ್ ಆಗುತ್ತೆ. ನಿಧಾನ ನಡೀತಾರೆ. ಈಗ ಸ್ವಲ್ಪ
ಒಳ್ಳೆಯದು. ಈಗೇನು ಮಿಡ್ ಏಪ್ರಿಲಿಗೆ ಬರುತ್ತೆ. ಮಾನ್ಸೂನ್ ಬೇಗ ಶುರುವಾಗುತ್ತೆ. ನೆಕ್ಸ್ಟ್ ಮಂತು ಮೇಗೆ ಸ್ವಲ್ಪ ನೀರು ಬಿಡಿಸೋಕ್ಕೆ ಹೇಮಾವತಿ ನಮಗೆ ಇದಕ್ಕೆ ಮೂರನೇ ಇದ್ದರೆ ಕಷ್ಟ ಈಗ ಇಲ್ಲ ಜುಲೈ ತನಕ ಇದು ಬರುತ್ತೆ ಈಗಿರೋ ನೀರು, ಆದರೂ ಒಂದು ಸ್ವಲ್ಪ ತುಂಬಿಕೊಂಡ್ರೆ ಹೋದ ಸರಿ ಮೇ ತಿಂಗಳಲ್ಲಿ ಬಿಟ್ಟಿದ್ದು 2 TMC ಹೋದ ಸರಿ ಬಿಟ್ಟಿತ್ತು ಮೇನಲ್ಲಿ. ಈ ಸರಿ ಒಂದು 15 TMC ಇದೆ ಅಲ್ಲಿ ಕೊಟ್ಟಿಗೆರೆ ಬದಗಿರಿ ಪರವಾಗಿಲ್ಲ. ಪರವಾಗಿಲ್ಲ. ಏನು ಈ ಸರಿ ನಮ್ಮ ಇಡೀ ಜಿಲ್ಲೆನಲ್ಲಿ ಕುಡಿಯೋ ನೀರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ಎಲ್ಲೋ ಅಲ್ಲೊಂದು ಬಿಡ್ತೀರಾ ಈ ಸತಿ? ಬುದ್ಧಿ ಎತ್ತಿನ ಹೊಳೆ ಬರ್ತದ? ಜೂನ್ಗೆ ಬಹುಶಃ ಅರಸೀಕೆರೆಗೆ ಬರುತ್ತೆ, ಈ ಜೂನ್ಗೆ. ನೆಕ್ಸ್ಟ್ ಜೂನ್ಗೆ ನಮಗೆ ಬಂದ್ಬಿಡುತ್ತೆ. ಅದೆಲ್ಲ ಸ್ವಲ್ಪ ಫಾರೆಸ್ಟ್ ಕಡೆ ಸ್ವಲ್ಪ ಅದೆಲ್ಲ ನಮ್ಮಲ್ಲಿ ಒಂದು 3 ಕಡೆ ಒಂದು ಸ್ವಲ್ಪ ಫಾರೆಸ್ಟ್ ಏರಿಯಾನಲ್ಲಿ ಪ್ರಾಬ್ಲಮ್ ಇದೆ. ಅದು ಸಾಲ್ವ್ ಆಗಿದ್ರೆ ನೆಕ್ಸ್ಟ್ ಜೂನ್. ತಿಳ್ಕೊಂಡಳ್ಳಿ ಬಿಡ್ತೀರಾ ತಗೊಂಡೋಗಿ? ಇಲ್ಲ ಬುದ್ಧಿ, ಅದು ಸುಮ್ಮನೆ ಪೈಪ್ ಹಾಕ್ತಾರ ಆ ಕಡೆಗೆಲ್ಲ. ನಮಗೆ ಸಾಲದಿಲ್ಲ. ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕಲ್ಲ, ಆ ಕಡೆಗೆ ತಗೊಂಡೋಗ್ಬೇಕು ಬಿಡಿ. ಅದೆಲ್ಲ ಹಿಂದುಳಿದ ಪ್ರದೇಶ. ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮೈನ್ ಆಗಿ ಯಾರಂದ್ರೆ ಬರುತ್ತೆ, ಮಲಗೇರಿಗೆ ಬರುತ್ತೆ ಸರ್, ಕೊಡಗೇರಿ ಕಡಿಮೆ. ಬಂದಿದೆ ಅಲ್ಲ, ಅದೊಂದು ಪ್ರಾಜೆಕ್ಟ್ 2,300 ಕೋಟಿ ಉದ್ಘಾಟನೆ ಮಾಡಬೇಕು. ಅದೇ ಈಗ CM ಟೈಮ್ ತೊಗೊಳಕ್ಕೆ ಇದು ಮಾಡ್ತಾ ಇದ್ವಿ. ನಾವು ಒಂದ್ಸರಿ ಕೊಟ್ಟಿದ್ರು ಓದ್ತಿದ್ರು, ಅದೇ ನಾವು ಸ್ವಲ್ಪ ಈಗ ಡಿಸ್ಟ್ರಿಬ್ಯೂಟ್ರಿ ಆಗಬೇಕು, ಅದಾದ್ಮೇಲೆ ಮಾಡೋಣ ಅಂತ. ಈಗ ಬರ್ತಾ ಇದ್ದೀನಿ. ಈಗ ಬರ್ತಾ ಇದೆ ಪ್ರಭು. ಇನ್ನೆಷ್ಟು ಹಳ್ಳಿಗಳಿದೆ ಪಾವಗಡದ್ದು? ಪಾವಗಡದ್ದು ಈಗ 355 ಹಳ್ಳಿ ಸರ್. ಅದರಲ್ಲಿ 280 ಹಳ್ಳಿ ನೀರು ಹೋಗ್ತಾ ಇದೆ. ಕೆರೆಗೆ ತುಂಬ ಇದೆ. ಮನೆ ಮನೆ ನೀರು ಹೋಗ್ತಾ ಇದೆ. ಅದು ನೇರವಾಗಿ ಹೆಂಗೆ ಬಯಸುತ್ತೆ? ಝೋನಲ್ ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಅಂತ ಒಂದು 15 ಕಡೆ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಬಹಳ ದೊಡ್ಡ ದೊಡ್ಡ ಜಲಾಗಾರಗಳು, 10 ಲಕ್ಷ ಲೀಟರ್ 20 ಲಕ್ಷ ಲೀಟರ್ ಕೆಪಾಸಿಟಿ. ಆ ರಿಸರ್ವಾಯರಿಂದ ಮನೆಗಳು ಆಲ್ಮೋಸ್ಟ್ 350 ಟ್ಯಾಂಕ್ಗಳು ಮಾಡಿದ್ವಿ. OHT ಓವರ್ ಟ್ಯಾಂಕ್ಸ್ ಎಲ್ಲ ಟ್ಯಾಂಕ್ಗಳು ಅಲ್ಲಿಂದ ತುಂಬ್ತಾರೆ. ಟ್ಯಾಂಕ್ ಬಹಳ ದೊಡ್ಡ ಪ್ರಾಜೆಕ್ಟ್. ಒಳ್ಳೆ ಆಯ್ತು. ನೀರಿನ ದಾರಿನಲ್ಲಿ ಸಮಸ್ಯೆ ಕೂಡ್ಲಿಗಿ ಅಲ್ಲೆಲ್ಲ ಅವ್ರಿಗೂ ನೀರು ಬರ್ತಾ ಇದೆ. ಚಳ್ಳಕೆರೆ, ಚಳ್ಳಕೆರೆ, ಬಳ್ಳಾರಿ, ಕಾನೂರು, 4 ತಾಲೂಕು. ಆ ದಾರಿ ಏನು ಬರುತ್ತೆ ಎಲ್ಲ ಪರವಾಗಿಲ್ಲ. ವೆರಿ ಬಿಗ್ ಪ್ರಾಜೆಕ್ಟ್. ತುಂಬ ಅನುಕೂಲ ಇದೆ. ಈನೆಲ್ಲ ಡ್ರೈ ಏರಿಯಾ. ನಾವು ಈ ಕಡೆಯಿಂದನೂ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದೀವಿ. ಪರಗಿ ಕಡೆಯಿಂದ ಕೃಷ್ಣ ನೀರು ಬರ್ತಾ ಇದೆಯಲ್ಲ, ಆ ಪರಗಿಗೆಲ್ಲ ಬಂದ್ಬಿಟ್ಟಿದೆ ಆಲ್ರೆಡಿ. ಕೃಷ್ಣ ನದಿ ನೀರು ಅದರಿಂದ ಬಂದಿದೆ. ಅದನ್ನ ಸ್ವಲ್ಪ ನಾವು ಒಪ್ಪಂದ ಮಾಡಿಕೊಂಡ್ರೆ, ಕುಡಿಯ ನೀರು ಕುಡಿತೀವಿ. ಕೊಡಿಯ ಕೊಟ್ಟರೆ ನಮಗೆ ಪಾವಗಡ ಪೂರ್ತಿ ನೀರಾವರಿ ಶಾಶ್ವತ. ನಮಗೆ ಈಗ ಒಟ್ಟಿಗೆ ಸುಮಾರು 69 ಕೆರೆ ತುಂಬೋದಕ್ಕೆ ಆಗಿದೆ, ಅಪ್ರೂವ್ ಆಗಿದೆ. ಕೆಲಸ ಶುರು ಮಾಡ್ತೀವಿ. 19ನೇ ತಾರೀಕು 19ಕ್ಕೆ ಪ್ರೋಗ್ರಾಮ್ ಇಟ್ಟು ಎತ್ತಿನೊಳೆ ಬುದ್ಧಿ ಕೆಲಸ ಶುರು ಮಾಡ್ಕೊಂಡು ನೀರು ಬರೋರಿಗೆ ಅದಕ್ಕೆ 19ನೇ ತಾರೀಕು ಕೆಲಸ ಪ್ರಾರಂಭ ಮಾಡ್ತೀವಿ. ರೈತರಿಗೆ ನೀರನ್ನು ಬಿಟ್ಬಿಟ್ರೆ ಏನು ಕೇಳಲ್ಲ. ಸಾಲ ಕಟ್ಟ್ರಿ ಅಂದ್ರೆ ಅವ್ರ ಮೊದಲೇ ಕಟ್ಬಿಡ್ತಾರೆ. ಸ್ವಲ್ಪ ಬೆಲೆ ಇದೊಂದು ನೀರು ಸ್ವಲ್ಪ ನಡೀರಿ ನೀವು.